ಹೊರಗಡೆ ಇದನ್ನು ಹಲಾಲ್ ಬಜೆಟ್, ಪಾಕಿಸ್ತಾನಿ ಬಜೆಟ್, ಮುಸ್ಲಿಮರ ಬಜೆಟ್ ಅಂತೇಳಿ ಬಿಂಬಿಸುವಂಥ ಕೆಲಸ ಭಾಳ ವ್ಯಾಪಕವಾಗಿ ನಡೀತಿದೆ. ಒಬ್ಬ ವ್ಯಕ್ತಿ ರಾಜ್ಯದಲ್ಲಿ ಸುಮಾರು 16ನೇ ಸತಿ ಒಂದು ಆಯವ್ಯಯವನ್ನು ಮಂಡನೆ ಮಾಡ್ತಾನೆ ಅಂತ ಹೇಳಿದರೆ ಅದು ಅವನಿಗೆ ಎಷ್ಟೊಂದು ಅನುಭವ ಇರ್ಬೋದು, ಎಷ್ಟೊಂದು ದೀರ್ಘಕಾಲ ಈ ಒಂದು ಫೈನಾನ್ಸ್ ಕ್ಷೇತ್ರದಲ್ಲಿ ಎಷ್ಟೊಂದು ಅನುಭವ ಪಡೆದಿರ್ಬೋದು. ಸೊ 4 ಲಕ್ಷ ಕೋಟಿಯಲ್ಲಿ 25% ಅಷ್ಟು ಜನ ಡೈರೆಕ್ಟಾಗಿ ಅವ್ರ ಅಕೌಂಟ್ಗೆ ಹೋಗ್ತಾ ಇದೆ. ದಿಟ್ ಇಟ್ ಸೆಲ್ಫ್ ಇಸ್ ಅ ಗ್ರೇಟ್ ಅಚೀವ್ಮೆಂಟ್. ಒಂದು ಟಿಪ್ಪು ಜಯಂತಿ ಮಾಡೋದ್ರಿಂದ ಸಮುದಾಯಕ್ಕೆ ಹೆಚ್ಚು ಲಾಭನ, ಅಥವಾ ಟಿಪ್ಪು ವಿಶ್ವವಿದ್ಯಾನಿಲಯ ಮಾಡೋದ್ರಿಂದ ಹೆಚ್ಚು ಲಾಭನ? ನಮ್ಮ ಸಮಾಜದಲ್ಲಿ ಭಾರಿ ಎಜುಕೇಷ್ನಲ್ಲಿ ಭಾರಿ ಬ್ಯಾಕ್ವರ್ಡ್ನೆಸ್ ಇರೋದ್ರಿಂದ ಎಜುಕೇಷ್ನಲ್ಲಿ ನಮ್ಮನ್ನು ಮುಂದೆ ತರ್ತಕ್ಕಂಥ ಅವಕಾಶಗಳು ಮಾಡಬೇಕು. ಸೊ ವಕ್ಫ್ ಪ್ರಾಪರ್ಟಿನ ಸೇವ್ ಮಾಡೋದು ಸರ್ಕಾರದ ಕರ್ತವ್ಯ ಹೌದು, ಸರ್ಕಾರದ ಮೇಲೆ ಅಂಥ ಒತ್ತಡ ಇರಬೇಕಾಗಿರೋದು ನಿಮ್ಮ ಕರ್ತವ್ಯ ಹೌದು. ಎಲ್ಲಾಗ್ತಿದೆ ಅದು? ಕೋರ್ಟಲ್ಲಿ ಹೋಗಲಿ, ನಮ್ಮ ಮನು ಸಿಂಘ್ವಿ, ನಮ್ಮ ಲೀಗಲ್ ಸೆಲ್ ಅಭಿಷೇಕ್ ಮನು ಸಿಂಘ್ವಿ ಮೈಸೂರಲ್ಲಿ ಹೇಳಿದ್ದಾರೆ, ದಿಸ್ ಈಸ್ ಬಿನ್ ಗಿವನ್ ಆನ್ ಎ ಬೇಸಿಸ್ ಆಫ್ ಎ ಕ್ಲಾಸು ಆನ್ ಎ ಡೇಟಾ ಅವೈಲಬಲ್. ಎಲ್ಲ ಸರ್ಕಾರಕ್ಕೆ ಅವಕಾಶಗಳಿದ್ದಾವೆ. ಸೊ ಅವ್ರು ಕೊಡ್ಲಿಕ್ಕೆ ರೈಟ್ ಇದೆ. ಸೊ ಅವ್ರಿಗೇನಾದರೂ ಕೋರ್ಟ್ಗೆ ಬಂದು ಅದನ್ನು ಚಾಲೆಂಜ್ ಮಾಡಿದರೆ ನಾವು ತಯಾರಾಗಿರ್ತೀವಿ ಅಂತ ಈಗಾಗಲೇ ಅವ್ರು ಘೋಷಣೆ ಮಾಡಿದ್ದಾರೆ. ನಾವು ಫೈಟ್ ಮಾಡ್ತೀವಿ. ಮತಾಂತರ ನಿಷೇಧ ಕಾಯ್ದೆ ಹಿಂದೆ BJP ಸರ್ಕಾರ ತಂದಿತ್ತಲ್ಲ, ಅದನ್ನು ವಾಪಸ್ ತಗೋಬೇಕಿತ್ತು. ಇನ್ಫ್ಯಾಕ್ಟ್ ನೀವು ಇದರಲ್ಲಿ ನಿಮ್ಮ ಕಾಂಗ್ರೆಸ್ ಪಕ್ಷದ ಅದು ಮಾಡಿಲ್ಲ, 2 ವರ್ಷ ಆಗ್ತಾ ಬಂತು. ಮತ್ತು ಹಿಂದೆ BJP ಸರ್ಕಾರದಲ್ಲಿ ಏನು ಈ ಕೋಮು ಸಂಘರ್ಷಗಳಾಗ್ತಿದ್ವು ಅಥವಾ ಈ ಫ್ರಿಂಜ್ ಎಲಿಮೆಂಟ್ಗಳು ಆ್ಯಕ್ಟಿವಿಟೀಸ್ ಏನಿತ್ತು ಅವುಗಳದ್ದು ನಿಯಂತ್ರಣ ಆಗಿಲ್ಲ. ಏನು ಮಾಡಿದರೆ ಜನಕ್ಕೆ ಹೌದಪ್ಪ ಇದು ಕಾಂಗ್ರೆಸ್ ಸರ್ಕಾರ ಅಂತ ಅನ್ನಿಸ್ಬೇಕಲ್ಲ, ಅಂಥದ್ದು ಏನು ಮಾಡಿತ್ತು? 2B ಬಗ್ಗೆ ನಿಮಗೆ ಅನುಮಾನನೇ ಬೇಡಿ. 2B ಇಸ್ ಆಲ್ರೆಡಿ ಎಫೆಕ್ಟಿವ್ ಆಗಿ ಆ್ಯಕ್ಟಿವ್ ಆಗಿದೆ. ಸುಪ್ರೀಂ ಕೋರ್ಟಲ್ಲಿ ಬೊಮ್ಮಾಯಿ ಗೌರ್ಮೆಂಟ್ನವರೇ ಅಫಿಡವಿಟ್ ಫೈಲ್ ಮಾಡಿದ್ದಾರೆ. ಹೌದು, ಅದಕ್ಕೊಂದು ಮುದ್ರೆ ಬೀಳಬೇಕು. ಅದು ಈಗ ಆಲ್ರೆಡಿ ಇದರ ಚಾಲನೆಯಲ್ಲಿದೆ. ಒಂದು ಕಡೆ ನೀವು ಹೇಳ್ತೀರಾ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಅಂತೇಳಿ, ಒಂದು ಕಡೆ ಮುಸಲ್ಮಾನರ ಹೆಸರು ಬಂದಾಗ ಇಮಿಡಿಯೇಟಾಗಿ ಅದನ್ನು ರಿಯಾಕ್ಟ್ ಮಾಡ್ತೀರಾ. ಸೊ ಒಂದು ನೀವು ತೀರ್ಮಾನಕ್ಕೆ ಬರಬೇಕು, ನಾವು ಮುಸಲ್ಮಾನರು ಆಗಿರ್ಬೋದು ಈ ರಾಷ್ಟ್ರದ ಒಂದು ಸಿಟಿಸನ್ಸಾ ಇಲ್ವಾ ಅಂತ ತೀರ್ಮಾನಕ್ಕೆ ಬರ್ರಿ. ಇಲ್ಲಾಂದರೆ ಡಿಕ್ಲೇರ್ ಮಾಡಿರಿ ದೇ ಆರ್ ನಾಟ್ ಸಿಟಿಸನ್ಸ್ ಆಫ್ ದಿಸ್ ಕಂಟ್ರಿ ಅಂತೇಳಿ. ನಮಸ್ಕಾರ, ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವೀಗ ರಾಜ್ಯದಲ್ಲಿ ನೋಡ್ತಾ ಇದ್ದೀರಿ ಬಜೆಟ್ ಬಗ್ಗೆ. ಇದನ್ನು ಹಲಾಲ್ ಬಜೆಟ್ ಅನ್ನುವಂಥ ರೀತಿಯಲ್ಲಿ BJP ಉಯಿಲೆಬ್ಬಿಸ್ತಾ ಇದೆ. ಅಂಕಿಅಂಶಗಳನ್ನಿಟ್ಕೊಂಡು ಸತ್ಯಾಂಶಗಳನ್ನಿಟ್ಕೊಂಡು ಚರ್ಚೆ ಮಾಡುವ ಬದಲಿಗೆ ಅದಕ್ಕೆ ಬೇರೆ ರೀತಿಯಲ್ಲಿ ಜನರ ದಿಕ್ತಪ್ಪಿಸುವಂಥ ಕೆಲಸಗಳು ಆಗ್ತಿದ್ದಾವೆ. ಅಂದರೆ ಹಲಾಲ್ ಬಜೆಟ್ ಅಂದ್ಬಿಡೋದು, ಏನೋ ಒಂದು ಗಾಳಿನಲ್ಲಿ ಗುಂಡೊಡಿತಿದ್ದಾರೆ ಹೊರತು ನಿಜಕ್ಕೂ ಏನಿದೆ, ಯಾವ ಸಮುದಾಯಕ್ಕೆ ಎಷ್ಟು ಕೊಟ್ಟಿದ್ದಾರೆ, ಅಂಕಿಅಂಶಗಳು ಏನು ಹೇಳ್ತವೆ ಅನ್ನುವಂಥದ್ದು ಚರ್ಚೆ ಆಗ್ತಿಲ್ಲ. ಅದು ಸದನದ ಒಳಗೂ ಚರ್ಚೆ ಆಗ್ತಿಲ್ಲ, ಹೊರಗಡೆ ಚರ್ಚೆ ಆಗ್ತಿಲ್ಲ. ಸುಮ್ಮನೆ ಹಲಾಲ್ ಬಜೆಟ್ ಅನ್ನೋ ರೀತಿಯಲ್ಲಿ ಚರ್ಚೆ ಆಗ್ತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಜಕ್ಕೂ ಬಜೆಟ್ನಲ್ಲಿ ಏನಿದೆ, ಅಲ್ಪಸಂಖ್ಯಾತರಿಗೆ ಎಷ್ಟು ಹಣವನ್ನು ಕೊಡಲಾಗಿದೆ ಮತ್ತು ಯಾವ ಕಾರಣಕ್ಕೆ ಕೊಡಲಾಗಿದೆ ಅನ್ನೋದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದಂತಹ ಮತ್ತು ವಿಧಾನ ಪರಿಷತ್ ಸದಸ್ಯರು ಆದಂತಹ ನಸೀರ್ ಅಹಮದ್ ಅವರು ಇದ್ದಾರೆ. ಅವ್ರ ಜೊತೆಗೆ ಮಾತಾಡ್ತೀನಿ. ಅದಕ್ಕೂ ಮೊದಲು ನಿಮ್ಮಲ್ಲಿ ಒಂದು ವಿನವಿ, ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಳೆಸುವ ದೃಷ್ಟಿಯಿಂದ ವಾರ್ತಾ ಭಾರತಿಯನ್ನು ಬೆಂಬಲಿಸಿ. ವಾರ್ತಾ ಭಾರತೀಯ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಧರಣೀಶ್ ಪುಗ್ನಿಕೆರೆ. ಈಗ ಈ ಸಂದರ್ಶನವನ್ನು ಶುರು ಮಾಡ್ತೀನಿ. ನಸೀರ್ ಅಹಮದ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಾನು ಇಂಟ್ರೊಡಕ್ಷನ್ ಕೊಡ್ತಾ ಹೇಳ್ತಿದ್ನಲ್ಲ, ಹಲಾಲ್ ಬಜೆಟ್ ಅನ್ನುವಂಥ ರೀತಿಯಲ್ಲಿ ಚರ್ಚೆ ಆಗ್ತಿದೆ. ಏನು ಆ್ಯಕ್ಚುಲಿ ಯಾವ ಕಾರಣಕ್ಕೋಸ್ಕರ ಅವ್ರು ಹಂಗೆ ಹೇಳ್ತಾರೆ? ನಿಮ್ಮ ಸಮರ್ಥನೆ ಏನು, ನಿಮ್ಮ ಅಭಿಪ್ರಾಯ ಏನು? ರಾಜಕೀಯವಾಗಿ ಪ್ರತಿಯೊಂದಕ್ಕೂ ರಾಜಕೀಯವಾಗಿ ನೋಡ್ತಕ್ಕಂಥದ್ದು ಭಾರಿ ದೊಡ್ಡ ತಪ್ಪು. ನೀವು ಒಂದು ಹಲಾಲ್ ಬಡ್ಜೆಟು, ಪಾಕಿಸ್ತಾನಿ ಬಡ್ಜೆಟು ಅನ್ನೋದು ಕೇವಲ ಒಂದು ಜುಮ್ಲಾ ಹೇಳ್ಬೋದು. ಬಟ್ ಆ ಬಡ್ಜೆಟ್ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಸೀರಿಯಸ್ನೆಸ್ ಇರಬೇಕು, ಗಂಭೀರವಾಗಿ ಚರ್ಚೆ ಆಗಬೇಕು. ಒಬ್ಬ ವ್ಯಕ್ತಿ ರಾಜ್ಯದಲ್ಲಿ ಸುಮಾರು 16ನೇ ಸತಿ ಒಂದು ಆಯವ್ಯಯವನ್ನು ಮಂಡನೆ ಮಾಡ್ತಾನೆ ಅಂತ ಹೇಳಿದರೆ ಅದು ಅವನಿಗೆ ಎಷ್ಟೊಂದು ಅನುಭವ ಇರ್ಬೋದು, ಎಷ್ಟೊಂದು ದೀರ್ಘಕಾಲ ಈ ಒಂದು ಫೈನಾನ್ಸ್ ಕ್ಷೇತ್ರದಲ್ಲಿ ಎಷ್ಟೊಂದು ಅನುಭವ ಪಡೆದಿರ್ಬೋದು.
ಸೊ ಅದನ್ನು ನಾವು ನೋಡಬೇಕು, ಆ ಒಂದು ದೃಷ್ಟಿನಿಂದ ನೋಡಬೇಕು. ಈಗ ಒಂದು ಬಡ್ಜೆಟ್ ಅಂತ ಹೇಳಿದರೆ ಅದರಲ್ಲಿ ಮೂಲಭೂತವಾಗಿ ನೋಡ್ತಕ್ಕಂಥದ್ದು ನಿಮ್ಮದು ರೆವೆನ್ಯೂಸ್ ಎಷ್ಟಿದೆ, ಎಕ್ಸ್ಪೆಂಡಿಚರ್ಸ್ ಎಷ್ಟಿದೆ, ನಿಮಗೆ ಆದಾಯ ಎಷ್ಟು ಬರ್ತಾ ಇದೆ, ಅದಕ್ಕಾಗಿ ಎಷ್ಟು ಖರ್ಚು ನೀವು ಮಾಡ್ತಾಯಿದ್ದೀರಿ, ಅದು ಮೂಲಭೂತವಾಗಿ ನೋಡಬೇಕಾಗಿರ್ತಕ್ಕಂಥದ್ದು. ಈ ಬಡ್ಜೆಟಲ್ಲಿ ಈಗ ಮೊನ್ನೆ ಮಂಡಿರ್ತಕ್ಕಂಥ ಬಡ್ಜೆಟಲ್ಲಿ 2024-25ರಲ್ಲಿ ಡೆಫಿಸಿಟ್ಟು ಸುಮಾರು 28,000 ಕೋಟಿ ಇತ್ತು. ಈ ಸತಿ ಮಂಡಿಸಿರ್ತಕ್ಕಂಥ ಬಡ್ಜೆಟಲ್ಲಿ ಡೆಫಿಸಿಟ್ ಬಂದು 19,000 ಕೋಟಿ ಆಗಿದೆ. ಒಂದೇ ಸತಿ ಸುಮಾರು 5,000 ಕೋಟಿ 10,000 ಕೋಟಿ 11,000 ಕೋಟಿ ಕಡಿಮೆ ಆಗಿದೆ ಡೆಫಿಸಿಟ್, ರೆವೆನ್ಯೂ ಡೆಫಿಸಿಟ್. ಅದು 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 ಒಂದು ಮಾರ್ಗದಂಡ ನಾವು ನೋಡಿದರೆ ಇಟ್ಸ್ ಎ ಹೆಲ್ತಿ ಫೈನಾನ್ಷಿಯಲ್ ಸಿಚುವೇಶನ್ ಅಂತ ಕಾಣಿಸ್ತದೆ. ನೋ ಅದು ಒಂದು ಭಾಗ. ಆದರೆ ಇವರು ಬಿಜೆಪಿ ಆರೋಪ ಏನು ಅಲ್ಲಲ್ಲ, ಅದನ್ನೇ ನಾನು ಹೆಚ್ಚು ಅನುದಾನವನ್ನು ಕೊಟ್ಟಿದ್ದಾರೆ. ನಾನು ಅದು ಆ ಸಬ್ಜೆಕ್ಟ್ಗೆ ನಾನು ಬರ್ತೀನಿ. ಬಟ್ ಅದಕ್ಕೆ ಮೊದಲು ನೀವು ಒಂದು ಬಡ್ಜೆಟ್ ಯಾವ ದೃಷ್ಟಿನಿಂದ ನೋಡಬೇಕು ಅದನ್ನು ಹೇಳ್ತಾ ಇದ್ದೀನಿ. ಒಂದು ರೆವೆನ್ಯೂ ಡೆಫಿಸಿಟ್, ರೆವೆನ್ಯೂ ಸರ್ಪ್ಲಸ್ಸು, ಇನ್ನೊಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರು. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನೋಡಿದಾಗ 2024-25ರಲ್ಲಿ 53,000 crores ಇತ್ತು ಕ್ಯಾಪಿಟಲ್ ಎಕ್ಸ್ಪೆಂಡಿಚರು ಬಂಡವಾಳ. ಈ ಸತಿ 85,000 crores ಆಗಿದೆ. ಸೊ ದ ಡಿಫ್ರೆನ್ಸ್ ಈಸ್ ಅಬೌಟ್ 47% ಡಿಫ್ರೆನ್ಸ್ ಇದೆ. ಈ ಎರಡು ಮಾರ್ಗದಂಡ ನೋಡಿದಾಗ ನಿಮ್ಮ ಸ್ಟೇಟ್ ಫೈನಾನ್ಸಸ್ ಆರ್ ವೆರಿ ಹೆಲ್ತಿ. ಸೊ ಅದಕ್ಕೆ ನಾವು ಅಪ್ರಿಷಿಯೇಟ್ ಮಾಡಬೇಕು ಚೀಫ್ ಮಿನಿಸ್ಟರ್ಗೆ. ಇನ್ನೊಂದು 4,09,000 ಕೋಟಿ ಬಡ್ಜೆಟಲ್ಲಿ 1,00,000 ಕೋಟಿ ರೂಪಾಯಿ ಇನ್ ದ ಫಾರ್ಮ್ ಆಫ್ ಗ್ಯಾರಂಟೀಸ್, ಸಬ್ಸಿಡೀಸ್, ಈ ಸ್ಕಾಲರ್ಶಿಪ್ಸು ಎಲ್ಲ ರೀತಿ ಜನಕ್ಕೆ ಡೈರೆಕ್ಟಾಗಿ ಅವ್ರ ಅಕೌಂಟ್ಗೆ ಹೋಗ್ತದೆ DBT ಮುಖಾಂತರ. ಎಷ್ಟೋ 1,00,000 ಕೋಟಿ. ಸೊ 4,00,000 ಕೋಟಿಯಲ್ಲಿ 25% ಅಷ್ಟು ಜನ ಡೈರೆಕ್ಟಾಗಿ ಅವ್ರ ಅಕೌಂಟ್ಗೆ ಹೋಗ್ತಾ ಇದೆ. ದಿಟ್ ಇಟ್ ಸೆಲ್ಫ್ ಇಸ್ ಅ ಗ್ರೇಟ್ ಅಚೀವ್ಮೆಂಟ್. ಇದರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ನೀವು? ರೈಟ್, ನೀವು ಮೈನಾರಿಟೀಸ್ ಬಗ್ಗೆ ಇವತ್ತಿನ ದಿವಸ ಚರ್ಚೆ ಮಾಡ್ತಾ ಇರೋದು. ಈ ರಾಷ್ಟ್ರದಲ್ಲಿ 2 ದೊಡ್ಡ ಕಮಿಷನ್ ಆಯಿತು. ಸಹಚಾರ್ ಕಮಿಟಿ, ರಂಗನಾಥ್ ಮಿಶ್ರಾ, ನಿವೃತ್ತ ನಮ್ಮ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸು ರಂಗನಾಥ್ ಮಿಶ್ರಾ ಅವರು, ಇವರು ಎರಡೂ ಮನಮೋಹನ್ ದೇಸಾಯಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ 2 ಕಮಿಷನ್ ಆಯಿತು. 2 ಕಮಿಷನ್ ರಿಪೋರ್ಟ್ ತೆಗೆದು ನೋಡಿ ನೀವು. 2 ಕಮಿಷನ್ ರಿಪೋರ್ಟಲ್ಲಿ ದಿ ಸ್ಟೇಟಸ್ ಆಫ್ ಮೈನಾರಿಟೀಸ್ ಇನ್ ಇಂಡಿಯಾ ಆ್ಯಂಡ್ ಪರ್ಟಿಕ್ಯುಲರ್ಲಿ ಎವ್ರಿವೇರ್. ಸಹಚಾರ್ ಕಮಿಟಿ ರಿಪೋರ್ಟಲ್ಲಿ ದಲಿತರಿಗಿನ್ನ ಮುಸ್ಲಿಮರ ಪರಿಸ್ಥಿತಿಗಳು ಕೆಟ್ಟದಾಗಿದೆ ಅನ್ನೋ ನಿಟ್ಟಿನಲ್ಲಿ ಇದೆ. ಹೌದು. ಅದೇ ರೀತಿ ರಂಗನಾಥ್ ಮಿಶ್ರಾ ಕಮಿಷನಲ್ಲೂ ಇದೆ. ಅವ್ರು ಸಾಕಷ್ಟು ರೆಕಮೆಂಡೇಷನ್ಸು ಕೊಟ್ಟಿದ್ದಾರೆ. ಅವ್ರ ಡೇಟಾ ಕಂಪ್ಲೀಟ್ ಮಾಡಿ ರೆಕಮೆಂಡೇಷನ್ಸು ಕೊಟ್ಟಿದ್ದಾರೆ. ಅವ್ರಿಗೆ ನೀವು ರಿಸರ್ವೇಷನ್ಸ್ ಕೊಡಬೇಕು, ಎಜುಕೇಷನಲ್ಲಿ ಕೊಡಬೇಕು, ಎಕನಾಮಿಕಲ್ ರಿಸರ್ವೇಷನ್ ಕೊಡಬೇಕು. ಅವ್ರಿಗೆ ಎಲ್ಲ ಕ್ಷೇತ್ರದಲ್ಲಿ ಮೇನ್ ಸ್ಟ್ರೀಮ್ಗೆ ತರಬೇಕಾದ್ರೆ ದೇ ಹ್ಯಾವ್ ಟು ಬಿ ಗಿವನ್ ಸ್ಪೆಷಲ್ ಅಸಿಸ್ಟೆನ್ಸ್ ಅಂಥೇಳಿ 2 ಕಮಿಷನ್ ಅವರು ಬೇಸ್ಡ್ ಆನ್ ದಟ್ ನಮ್ಮಲ್ಲಿ ಸುಮಾರು 2094 ಚಿನ್ನಪ್ಪ ರೆಡ್ಡಿ ಕಮಿಷನ್ ಆದಾಗ ಅವ್ರು ರೆಕಮೆಂಡ್ ಮಾಡಿದ್ದಾರೆ 2Bಯಲ್ಲಿ ಮೈನಾರಿಟೀಸ್ ಬರ್ತಾರೆ, ಪರ್ಟಿಕ್ಯುಲರ್ಲಿ ಮುಸ್ಲಿಮ್ಸ್ ಬರ್ತಾರೆ. ಅವ್ರಿಗೆ ಎಜುಕೇಷನಲ್ಲಿ ಮತ್ತು ಎಂಪ್ಲಾಯ್ಮೆಂಟಲ್ಲಿ ರಿಸರ್ವೇಷನ್ ಕೊಡಬೇಕು ಅಂತೇಳಿ 2B ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು. ಸೊ ಇವತ್ತು ಅದನ್ನು ಗಮನದಲ್ಲಿ ಇಟ್ಕೊಂಡು ರಾಜ್ಯದ ಮುಖ್ಯಮಂತ್ರಿಗಳು ಇವ್ರಿಗೆ ಮೇನ್ ಸ್ಟ್ರೀಮಲ್ಲಿ ತರಬೇಕಾದ್ರೆ ವಿ ಹ್ಯಾವ್ ಟು ಹೆಚ್ಚಾಗಿ ಎಜುಕೇಷನ್ ಕ್ಷೇತ್ರಕ್ಕೆ ಗಮನ ಕೊಡಬೇಕು ಅಂತೇಳಿ ಈ ಬಡ್ಜೆಟಲ್ಲಿ 70-75% ಆಫ್ ಪ್ರೋಗ್ರಾಮ್ಸು ಕೇವಲ ಎಜುಕೇಷನ್ ಬಗ್ಗೆ ಕೊಟ್ಟಿದ್ದಾರೆ. ಹೌದು, ಎಜುಕೇಷನ್ ಬಗ್ಗೆಗೆ ಹೆಚ್ಚಾಗಿ ಗಮನ ಕೊಟ್ಟು ಎಜುಕೇಷನಲ್ಲಿ ಇವ್ರಿಗೆ ಮುಂದೆ ತರಬೇಕು ಅಂಥೇಳಿ ಹೊಸದಾಗಿ ಮೌಲಾನಾ ಅಬುಲ್ ಕಲಾಂ ಆಜಾದ್ 6th-ಇಂದ 10th ಇದ್ದಿದ್ದು PUC ಅವರಿಗೆ ತೊಗೊಂಡೋಗಿದ್ದಾರೆ. ಆಮೇಲೆ ಪ್ರತ್ಯೇಕವಾಗಿ ಗರ್ಲ್ಸು ಕಾಲೇಜಸ್ಸು 15 ಕಡೆ ಗರ್ಲ್ಸ್ ಕಾಲೇಜ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಮತ್ತು ಮೊರಾರ್ಜಿ ದೇಸಾಯಿ ಸ್ಕೂಲು ಅಲ್ಲೂ ಸಹ ಡಿಗ್ರಿ BA BSc BCom ತರಬೇಕು ಅಂತ ಮಾಡಿದ್ದಾರೆ. ಮತ್ತು ಕರ್ನಾಟಕ ಸರಿ, ಓಕೆ, ನೀವು ಹೇಳ್ತಿದ್ದೀರಿ
ಈ ನಮ್ಮ ಸರ್ಕಾರ ಯಾವ ಉದ್ದೇಶದಿಂದ ಮಾಡಿದೆ ಅನ್ನೋ ರೀತಿ ಅನುದಾನ ಹೆಚ್ಚು ಕೊಟ್ಟಿದೆ ಅಂತ ನೀವು ಹೇಳಿರಿ. ಬಟ್ ಹೊರಗಡೆ ಇದನ್ನು ಹಲಾಲ್ ಬಜೆಟ್, ಪಾಕಿಸ್ತಾನಿ ಬಜೆಟ್, ಮುಸ್ಲಿಮರ ಬಜೆಟ್ ಅಂತೇಳಿ ಬಿಂಬಿಸುವಂಥ ಕೆಲಸ ಭಾಳ ವ್ಯಾಪಕವಾಗಿ ನಡೀತಿದೆ. ಸೊ ಅದಕ್ಕೆ ನೀವು ಒಂದೊಂದು ಕೌಂಟರ್ ಆರ್ಗ್ಯುಮೆಂಟ್ ಬೇಕಲ್ವಾ, ಜನರ ಮುಂದೆ ನೋಡಿಯಪ್ಪ ಇದು ವಾಸ್ತವ ಅಂತ ಇಡಬೇಕಲ್ವಾ, ಅದನ್ನು ಏನು ಮಾಡ್ತಿದ್ದೀರಿ? ಅದು ಜನಗಳಿಗೂ ಗೊತ್ತು. 4,09,000 ಕೋಟಿ ರೂಪಾಯಿದು ಟೋಟಲ್ಲು ಗಾತ್ರ ಬಡ್ಜೆಟಲ್ಲಿ. ಈಗ ಮೈನಾರಿಟೀಸ್ಗೆ ಕೊಟ್ಟಿರ್ತಕ್ಕಂಥದ್ದು 4,360 ಕೋಟಿ ರೂಪಾಯಿ, ಜಸ್ಟ್ ಲಿಟಲ್ ಮೋರ್ ದೆನ್ 1%. ಓಕೆ. ಈ ರಾಜ್ಯದಲ್ಲಿ ಮೈನಾರಿಟೀಸ್ ಇರೋದೆಷ್ಟು? ಅರೌಂಡ್ 16%. 16% ಮೈನಾರಿಟೀಸ್ ಇದ್ದಾರೆ. ನೀವು ನಮಗೆ ಕೊಟ್ಟಿರ್ತಕ್ಕಂಥದ್ದು ಬಡ್ಜೆಟಲ್ಲಿ ಎಷ್ಟು? 1%. ಅದೇ ರೀತಿ ನಮ್ಗೆ ಸಂತೋಷ, SCP-TPS ಅಂತ ಹೇಳಿಬಿಟ್ಟು ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ಸ್ಗೆ ನೀವು ಅವರು ಅವ್ರಿಗೆ ಪ್ರೊಟೆಕ್ಷನ್, ಕಾನ್ಸ್ಟಿಟ್ಯೂಷನಲ್ ಪ್ರೊಟೆಕ್ಷನ್ ಇದೆ ಸಂವಿಧಾನದ ಒಂದು ಹಿನ್ನೆಲೆಯಲ್ಲಿ. ನೀವು 24.5% ಅವ್ರಿಗೆ ನೀವು ಮೀಸಲಾತಿ ಇಟ್ಕೊಂಡು ಅಕಾರ್ಡಿಂಗ್ ಟು 42,000 crores ನೀವು ಕೊಡ್ತಾಯಿದ್ರಿ. 42,000 crores ಕೊಡ್ತಾಯಿದ್ರಿ. ನಾವು 16% ಇದ್ದರೂ ಸಹ ನಮಗೆ 1% ಕೊಡ್ತಾಯಿದ್ರಿ. ಇದು ಒಂಥರ ನಾವು ನಿಜವಾಗ್ಲೂ ನಮಗೆ ಅನ್ಯಾಯ ಆಗಿದೆ ಅಂತ ಹೇಳಬೇಕು. ಆಮೇಲೆ ನಮ್ಮ ಇಡೀ ರಾಜ್ಯದಲ್ಲಿ ನಮ್ಮ ಕಮ್ಯುನಿಟಿ, ನಮ್ಮ ಸಮಾಜ ಬಿಸ್ನೆಸ್ಸಲ್ಲಿ ತೊಡಗಿರ್ತಕ್ಕಂಥದ್ದು ಹೆಚ್ಚಾಗಿ. ಬಿಸ್ನೆಸ್ಸಿಂದ ನಿಮಗೆ ಎಷ್ಟು ಆದಾಯ ಬರ್ತಾಯಿದೆ, ಟ್ಯಾಕ್ಸ್ ಬರ್ತಾಯಿದೆ, ಅದನ್ನು ನೀವು ಲೆಕ್ಕಾಚಾರ ಹಾಕಿದರೆ ನೀವು ಹೆಚ್ಚಾಗಿ ಟ್ಯಾಕ್ಸು ನಿಮಗೆ ಬರ್ತಕ್ಕಂಥದ್ದು ಕೇವಲ ಒಂದೇ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಅಜೀಂ ಪ್ರೇಮ್ಜಿ ಎಷ್ಟು ದೊಡ್ಡ ಇಂಡಸ್ಟ್ರಿಯಲಿಸ್ಟು, ಆ ರೀತಿ ಸಾಕಷ್ಟು ಇಂಡಸ್ಟ್ರಿಯಲಿಸ್ಟ್. ನೀವು ಬಿಸ್ನೆಸ್ ವಿಷಯಕ್ಕೆ ಬಂದದಕ್ಕೆ ಹೇಳ್ತೀನಿ. ಈಗ ಆ್ಯಕ್ಚುಲಿ ಅವರು ಒಂದು ಕಡೆ ಹಲಾಲ್ ಬಜೆಟ್ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಪರ್ಟಿಕ್ಯುಲರ್ ಆಗಿ ಅವ್ರು ಚಾಲೆಂಜ್ ಮಾಡ್ತಿರೋದು ಅಂದರೆ ಕೋರ್ಟ್ಗೂ ಕೂಡ ಹೋಗ್ತಾರಂತೆ. ಏನಂದರೆ ಈ ಮುಸ್ಲಿಮರಿಗೆ 2 ಕೋಟಿ ರೂಪಾಯಿವರೆಗಿನ ಕಾಮಗಾರಿಗಳಲ್ಲಿ, ಸಿವಿಲ್ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ 4% ಗುತ್ತಿಗೆ ಕೊಡೋದು ಅಂಥೇಳಿ ಏನು ನಿರ್ಧಾರ ಆಗಿದೆಯಲ್ಲ ಬಜೆಟಲ್ಲಿ, ನೀವು ಹೇಳಿದಿರಲ್ಲ, ಅದ್ರ ಬಗ್ಗೆ ಅವ್ರು ಹೇಳ್ತಾರೆ. ಏನಂತಂದರೆ ಇದನ್ನು ಧರ್ಮಾಧಾರಿತವಾಗಿ ಯಾಕೆ ಕೊಡಬೇಕು ಕ್ಯಾಟಗರಿ ಪ್ರಶ್ನೆ ಮಾಡ್ತಿದ್ದಾರೆ. ಕ್ಯಾಟಗರಿ 2B ಅಲ್ಲಿ ಕೊಟ್ಟಿರ್ತಕ್ಕಂಥ ಕ್ಯಾಟಗರಿ 2B ಇವತ್ತಿಂದ ಬಂದಿರತಕ್ಕಂಥದ್ದಲ್ಲ, 2094 ಬಂದಿರತಕ್ಕಂಥದ್ದು. 94 ಅಂದರೆ 30 ವರ್ಷಗಳಿಂದ ಅದನ್ನು ಕ್ಯಾಟಗರಿ 2B ನಡೀತಾ ಇದೆ. ಅದರಲ್ಲಿ ಎಜುಕೇಷನಲ್ಲಿ ರಿಸರ್ವೇಷನ್ ಇದೆ, ಎಂಪ್ಲಾಯ್ಮೆಂಟಲ್ಲಿ ರಿಸರ್ವೇಷನ್ ಇದೆ. ಈಗ ಫಾರ್ ದ ಫಸ್ಟ್ ಟೈಮು ಕಂಟ್ರಾಕ್ಟರ್ಸಲ್ಲಿ ತಂದಿರತಕ್ಕಂಥದ್ದು. ಆ ಕ್ಯಾಟಗರಿ 2B ಎಲ್ಲಿಂದ ಬಂತು, ಯಾವಾಗ ಬಂತು? ಓನ್ಲಿ ಒಂದು ಡೇಟಾ ಏನು, ನಮ್ಮಲ್ಲಿ ಮೈನಾರಿಟೀಸು ಅವ್ರ ಸೋಷೋ ಎಕನಾಮಿಕ್ ಡೇಟಾ ಅಂದರೆ ಎಜುಕೇಷನಲ್ಲಿ, ಎಕನಾಮಿಕಲಿ ದ ಬ್ಯಾಕ್ವರ್ಡ್ ಅಂತ ಹೇಳ್ಬಿಟ್ಟು ಆ ಡೇಟಾ ಬಂದಮೇಲೆ ಚಿನ್ನಪ್ಪ ರೆಡ್ಡಿ ಕಮಿಷನ್ ರಿಪೋರ್ಟ್ ಆಧಾರದ ಮೇಲೆ ಆ ಒಂದು 2B ಕ್ರಿಯೇಟ್ ಆಗಿತ್ತು. ಆ 2B ರಿಸರ್ವೇಷನ್ಸು ಸುಮಾರು 30 ವರ್ಷದಿಂದ ಇದೆ. ಸೊ ನೀವು ಕೇವಲ ಇವತ್ತಿನ ದಿವಸ ನೀವು ಯಾವ ರೀತಿ ನೋಡ್ತಾ ಇದ್ದೀರಿ ಅಂದರೆ ರಾಜಕೀಯವಾಗಿ ನೋಡ್ತಾ ಇದ್ದೀರಿ. ಕಾರಣ ಏನಂತ ಹೇಳಿದರೆ ಮೈನಾರಿಟೀಸು ಹೆಚ್ಚಾಗಿ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾರೆ. ಕಾಂಗ್ರೆಸ್ ಸಪೋರ್ಟ್ ಅಂದರೆ ಯಾವ ಮಟ್ಟಿಗೆ ಮಾಡ್ತಾರೆ ಅಂದರೆ ಅವರಲ್ಲಿ ಡಿವಿಷನ್ ಆಗೋಲ್ಲ. ಎಂಟೈರ್ 100% ವೋಟ್ ಒಂದೇ ಪಾರ್ಟಿಗೆ ಕೊಡೋದ್ರಿಂದ ಆ ಪಾರ್ಟಿಗೆ ಬೆನಿಫಿಟ್ ಸಿಗ್ತದೆ. ಅದು ಇವ್ರಿಗೆ ನೋಡೋಕ್ಕಾಗಲ್ಲ. ಈ BJPನವ್ರಿಗೆ ರಾಜಕೀಯವಾಗಿ ಅದಕ್ಕೆ ಸುಮ್ಮನೆ ಢೋಂಗಿ. ನೀವು ರಾಜಕೀಯ ಅಂತಂದಕ್ಕೆ ಹೇಳ್ತೀನಿ ನೋಡಿ, ರಾಜಕೀಯವಾಗಿ ನಿಜ. ಈಗ ನೀವು ಹೇಳ್ದಂಗೆ ಕಾಂಗ್ರೆಸ್ ಪಕ್ಷ ಮುಸ್ಲಿಮರನ್ನ ಓಟ್ ತಗೊಳುತ್ತೆ, ಅಲ್ಪಸಂಖ್ಯಾತರ ಓಟ್ ತಗೊಳುತ್ತೆ. ಆದರೆ ಅವ್ರಿಗೇನಾದರೂ ಕೊಡಬೇಕಾದ ದೃಷ್ಟಿಯಲ್ಲಿ, ಕೊಡಬೇಕಾದಂಥ ಸಂದರ್ಭದಲ್ಲಿ ನೀವೇ ಹೇಳ್ದಂಗೆ ನಾಟ್ ಇವನ್ 1% ಅಥವಾ ಮೋರ್ ದ್ಯಾನ್ 1% ಮಾತ್ರ ಕೊಡುತ್ತೆ. ಅದು ಏನೋ ಅಳೆದು ತೂಗಿ ನೀವು ಒಂಥರ ಹತ್ತು ಕರೆದು ಔತಣ ಮಾಡಿಸ್ಕೊಂಡಂಗೆ ಅಷ್ಟು ಕೊಡುತ್ತೆ. ನೀವು ಆ್ಯಸ್ ಎ ಕಮ್ಯುನಿಟಿ ಲೀಡರ್, ನಾಟ್ ಓನ್ಲಿ ಯು, ಓವರ್ ಆಲ್ ನಿಮ್ಮ ಏನು ಮುಸ್ಲಿಮ್ ಪೀಪಲ್ ರೆಪ್ರೆಸೆಂಟೇಟಿವ್, ಪೊಲಿಟಿಕಲ್ ಲೀಡರ್ಸ್ ಇವರೆಲ್ಲ ಇದಾರಲ್ಲ, ನೀವು ಇದಕ್ಕೆ ಸಂಬಂಧಪಟ್ಟಂಗೆ ಒಗ್ಗಟ್ಟಾಗಿ ಒಂದು ಫೈಟ್ ಮಾಡಬೇಕಲ್ವ? ಎಲ್ಲಿ ಮಾಡ್ತಿದ್ದೀರಿ? ನಾವು ನಿಜವಾಗಲೂ ಎಫರ್ಟ್ಸ್ ಮಾಡ್ತಾಯಿದ್ದೀವಿ. ನಾವು ಚೀಫ್ ಮಿನಿಸ್ಟರ್ ಆಗಿರ್ಬೋದು, ನಮ್ಮ ಪಕ್ಷದ ವರಿಷ್ಠರಾಗಿರ್ಬೋದು, ಅವ್ರ ಜೊತೆಗೆಲ್ಲ ಚರ್ಚೆ ಮಾಡ್ತಾಯಿದ್ದೀವಿ. ನೋಡಿ, ನಮಗೂ ಅನ್ಯಾಯ ಆಗಿದೆ, ನಮ್ಮ ನ್ಯಾಯ ಕೊಡಬೇಕು ಅಂಥೇಳಿ ನಾವು ಹೆಚ್ಚಿನ ರೀತಿಯಲ್ಲಿ ಮಾತಾಡ್ತಾಯಿದ್ದೀವಿ. ನಮಗೆ ಬೇಕಾಗಿರ್ತಕ್ಕಂಥದ್ದು ಏನೋ ಪ್ರೊಟೆಕ್ಷನು, ನಮಗೆ ಬೇಕಾಗಿರ್ತಕ್ಕಂಥ ಏನೋ ನಮ್ಮ
ಸಮಾಜದಲ್ಲಿ ಭಾರಿ ಎಜುಕೇಷ್ನಲ್ಲಿ ಭಾರಿ ಬ್ಯಾಕ್ವರ್ಡ್ನೆಸ್ ಇರೋದ್ರಿಂದ ಎಜುಕೇಷ್ನಲ್ಲಿ ನಮ್ಮನ್ನು ಮುಂದೆ ತರ್ತಕ್ಕಂಥ ಅವಕಾಶಗಳು ಮಾಡಬೇಕು. ಸೊ ಹಾಗಾಗಿ ಅದನ್ನು ಪ್ರತಿಯೊಂದು ಸಭೆಯಲ್ಲೂ ನಾವು ಮಾತಾಡ್ತಾ ಇದ್ದೀವಿ. ಈಗ ನಮಗೆ ಸ್ವಲ್ಪ ಸಮಾಧಾನವೂ ಆಗ್ತಾಯಿದೆ. ಎಜುಕೇಷ್ನಲ್ಲಿ ಈಗ ನಮ್ಮವರು ಹೆಚ್ಚಾಗಿ ಎಲ್ಲಿ ಸರ್ ಒಂದು ನಾನು ಮಾತಾಡ್ತೀನಿ ಕೇಳಿ. ಈಗ ನೋಡಿ, ಆ್ಯಕ್ಚುಲಿ ನೀವೆಲ್ಲ ಒಗ್ಗಟ್ಟಾಗಿ ಫೈಟ್ ಮಾಡಬೇಕಾಗಿದ್ದು ಯಾವ ವಿಷಯಕ್ಕೆ? ಹಿಂದಿನ BJP ಸರ್ಕಾರ 2Bನ ಅಬಾಲಿಷ್ ಮಾಡಿತ್ತು ಅಲ್ವಾ? ಹೌದು. ಅದನ್ನ ಮತ್ತೆ ರೀಇನ್ಸ್ಟಾಲ್ ಮಾಡ್ಬೇಕು ತಾನೆ. ಅದಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಹೇಳಿದ್ರಿ ನೀವು, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಅದನ್ನ ಮತ್ತೆ 2Bನಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಕೊಡ್ತೀವಿ ಅಂತ 4%. ಅದು 2Bಯಲ್ಲಿ 4% ರಿಸರ್ವೇಷನ್ನು ಗೊತ್ತಾಯ್ತು ಸರ್, ಹಿಂದೆ ಇದ್ದದ್ದು ನೀವೇ ಹೇಳ್ದಂಗೆ. ಅದು ಏನು ಮಾಡಿದ್ರು BJP ಸರ್ಕಾರದವರು ಅದನ್ನು ತೆಗೆದು 2% ಒಕ್ಕಲಿಗಾಗಿ 2% ಲಿಂಗಾಯತರಿಗೆ ಅಂತ ಕೊಟ್ಬಿಟ್ಟಿದ್ರು. ಆಮೇಲೆ ಅದನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋದಾಗ ಇವರು ಬೊಮ್ಮಾಯಿ ಅವರೇ, ಬಸವರಾಜ ಬೊಮ್ಮಾಯಿ ಅವರೇ ಅವ್ರ ಕಾಲದಲ್ಲಿ ಒಂದು ಅಫಿಡವಿಟ್ ಫೈಲ್ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ತೀರ್ಮಾನ ಆಗುವವರೆಗೂ ನಾವು ಇದನ್ನು ತೆಗೆಯಲ್ಲ ಅಂತ ಹೇಳ್ಬಿಟ್ಟು, ಅದು ಜಾರಿಗಿರ್ತದೆ ಅಂಥೇಳಿ. ಅದು ಈಗಲೂ ಜಾರಿಗಿದೆ. ಎಲ್ಲ ರೆಕ್ರೂಟ್ಮೆಂಟಲ್ಲಿ ರಿಸರ್ವೇಷನ್ನು ಪ್ಲಸ್ಸು ಎಜುಕೇಷನ್ ರಿಸರ್ವೇಷನ್ನು 2Bಗೆ 4% ಈಗಲೂ ಜಾರಿಗಿದೆ. ಆ ಮ್ಯಾಟರು ಸುಪ್ರೀಂ ಕೋರ್ಟಲ್ಲಿ ಪೆಂಡಿಂಗ್ ಇರೋದ್ರಿಂದ ಇನ್ನೂ ತೀರ್ಮಾನ ಆಗಿಲ್ಲ. ಈಗ ಸುಪ್ರೀಂ ಕೋರ್ಟಲ್ಲಿ ಮೋಸ್ಟ್ಲಿ ಅದನ್ನು ಬಂದಾಗ ಈ ಹೊಸ ಸರ್ಕಾರ ಅವ್ರು ಅಫಿಡವಿಟ್ ಕೊಡ್ತಾರೆ. ಇದು 2B ಬಂದು ಇಟ್ ಈಸ್ 94 30 ಇಯರ್ಸಿಂದ ಬರ್ತಕ್ಕಂಥದ್ದು. ನಮ್ಮ ಸರ್ಕಾರ ಇದು ಬದಲಾವಣೆ ಮಾಡೋದಕ್ಕೆ ಯಾವುದೇ ಕಾರಣ ಇಲ್ಲ ಅಂತ ಹೇಳ್ಬಿಟ್ಟು ಅಫಿಡವಿಟ್ ಆಗ್ಬೋದು. ಅದನ್ನು ಸುಪ್ರೀಂ ಕೋರ್ಟ್ ತೀರ್ಮಾನ ಬರ್ಬೋದು ಶಾರ್ಟಾಗಿ. ಈಗ ಫಾರ್ ಎಕ್ಸಾಂಪಲ್ ನಾಳೆಗೆ ಯಾವುದೋ PSI ಕಾಲ ಆಗುತ್ತೆ ಅಥವಾ ಇನ್ನೊಂದು ಯಾವುದೋ KS ಕಾಲ ಆಗುತ್ತೆ. ಅಲ್ಲಿಗೆ ಮುಸ್ಲಿಂ ಸಮುದಾಯದ ಅಭ್ಯರ್ಥಿಗಳು, ಅಲ್ಪಸಂಖ್ಯಾತ ಸಮುದಾಯದ ಬೇರೆ ಸಮುದಾಯದ ಅಭ್ಯರ್ಥಿಗಳು ಅವರು ಏನೋ ಕ್ಲೇಮ್ ಮಾಡ್ಬೋದಾ 2Bನಲ್ಲಿ? ಮಾಡ್ಬೋದು. ಈಗ ಅಟ್ ಪ್ರೆಸೆಂಟ್ ಜಾರಿಗಿದೆ. ಅಟ್ ಪ್ರೆಸೆಂಟು ಅವರು ಯಾವಾಗ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸಿದ್ರು ಅವರು, ನಾವು ಈ ಮ್ಯಾಟರ್ ಇತ್ಯರ್ಥ ಆಗೋವರೆಗೂ ನಾವು ಚೇಂಜ್ ಮಾಡಲ್ಲ ಅಂಥೇಳಿ, ಆವಾಗಿಂದ ಇದು ಜಾಲಿಗಿದೆ. ಈಗ ನಮಗೆ ಎಲ್ಲ ರೀತಿ ಸಹಾಯ, ಈಗ ನೀಟಲ್ಲಿ 4% ಸಿಗ್ತಾ ಇದೆ, ರಿಸರ್ವೇಷನಲ್ಲಿ 4% ಸಿಗ್ತಾ ಇದೆ. ಅದು ಈಗ ಮೊನ್ನೆನೂ KSAT ಇಂಟರ್ವ್ಯೂ ಆಯಿತು. KSATದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿನವ್ರು ಮಾಡಿದರು. ಅದರಲ್ಲೂ 4% ರಿಸರ್ವೇಷನ್ ನಮ್ಮ. ನೋಡಿ ಯಾಕೆ ಇಂಥದ್ದು ಅನುಮಾನ ಅಂತ ಹೇಳ್ತೀನಿ ಕೇಳಿ. ಹಿಂದೆ UPA ಸರ್ಕಾರದ 2ನೇ ಅವಧಿನಲ್ಲಿ 2014 ಅನಿಸುತ್ತೆ, ಇಡೀ ದೇಶಾದ್ಯಂತ 4 ಮುಸ್ಲಿಂ ಯೂನಿವರ್ಸಿಟಿಗಳನ್ನ ಮಾಡಬೇಕು ಅಂತ ತೀರ್ಮಾನ ಆಯಿತು. ಒಂದು ಕರ್ನಾಟಕಕ್ಕಾಯಿತು, ನಿಮ್ಗೆ ಗೊತ್ತಿದೆ. ಟಿಪ್ಪು ಹೆಸರಿನಲ್ಲಿ ಯೂನಿವರ್ಸಿಟಿ ಮಾಡಬೇಕು ಅಂತಾಯಿತು. ಆದರೆ ವಿವಾದ ಆಯಿತು, ಮಾಡಲಿಲ್ಲ. ನೀವು ಕಡೆಗೆ ಏನು ಮಾಡಿದ್ರಿ? ಟಿಪ್ಪು ಜಯಂತಿ ಮಾಡಿದ್ರಿ. ಒಂದು ಟಿಪ್ಪು ಜಯಂತಿ ಮಾಡೋದ್ರಿಂದ ಸಮುದಾಯಕ್ಕೆ ಹೆಚ್ಚು ಲಾಭನ, ಅಥವಾ ಟಿಪ್ಪು ವಿಶ್ವವಿದ್ಯಾನಿಲಯ ಮಾಡೋದ್ರಿಂದ ಹೆಚ್ಚು ಲಾಭನ? ಅಲ್ಲ, ನಾನು ಯಾಕೆ ಕೇಳಿದೆ ಅಂದರೆ ಅದು ಹಂಗೆ ಮಾಡಿ ಅದು ಈಗ ಅದು ಏನೋ ಆ ವಿಷಯನೇ ಸೈಲೆಂಟ್ ಆಗಿಬಿಟ್ಟಿದೆ. ಟಿಪ್ಪು ಯೂನಿವರ್ಸಿಟಿ ಮಾಡಲಿಕ್ಕೆ 2-3 ಕಡೆ ಹೋಗಿ ಜಾಗ ನೋಡಿದ್ವಿ. ಜಾಗ ಸೆಲೆಕ್ಷನ್ ಗೌರ್ಮೆಂಟ್ ಇತ್ತು, ನೋಡ್ತಾ ಇದ್ವಿ ಜಾಗ. ಅಷ್ಟರಲ್ಲಿ ಮತ್ತೆ ಆ ಸರ್ಕಾರ. ಅಲ್ಲ, ನನ್ನ ಪ್ರಶ್ನೆ ಏನು ಅಂದರೆ, ಅದೇ ರೀತಿ ಈಗಲೂ 4% ಈ ಮುಸ್ಲಿಮ್ಗಳಿಗೆ ಸಿವಿಲ್ ಕಾಮಗಾರಿಗಳಲ್ಲಿ ಪರ್ಸೆಂಟೇಜ್ ಕೊಟ್ಬಿಟ್ಟು ಅಥವಾ ಗುತ್ತಿಗೆ ಕೊಟ್ಬಿಟ್ಟು ಇಲ್ಲಿ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಏನು 2Bಗೆ ಸಿಗಬೇಕಿತ್ತಲ್ಲ ಅದಕ್ಕೆ ಫೈಟ್ ಮಾಡಲ್ವಾ ಅಂತ ಸರ್ಕಾರ. ಅದರ ಪ್ರೆಸೆಂಟ್ ಜಾರಿಯಲ್ಲಿದೆ. ಅದು ಅದ್ರ ಬಗ್ಗೆ ನಮಗೆ ಅನುಮಾನ ಯಾವುದೂ ಇಲ್ಲ. ಸುಪ್ರೀಂ ಕೋರ್ಟಲ್ಲಿ ನಮ್ಮ ಸರ್ಕಾರ, ಈಗ ಕಾಂಗ್ರೆಸ್ ಸರ್ಕಾರ ಅಫಿಡವಿಟ್ ಆ ಮ್ಯಾಟರ್ ಬಂದಾಗ ನಮ್ಮ ಇಂಟ್ರೆಸ್ಟ್ ಏನಿದೆ ಅದನ್ನು ಸೇಫ್ಗಾರ್ಡ್ ಮಾಡ್ತಾರೆ. ಕಾರಣ ಅದು 30 ಇಯರ್ಸಿಂದ ಬರ್ತಕ್ಕಂಥದ್ದು, ಇವತ್ತು ನೆನ್ನೆ ಮಾಡಿರ್ತಕ್ಕಂಥದ್ದಲ್ಲ. ಅದು 30 ಇಯರ್ಸಿಂದ ನಡೀತಾ ಇದೆ. ಆ್ಯಂಡ್ ದಟ್ ಈಸ್ ಬಿನ್ ಡನ್ ಆನ್ ದ ಬೇಸಿಸ್ ಆಫ್ ಚಿನ್ನಪ್ಪ ಕಮಿಷನ್ ರಿಪೋರ್ಟಿಂದ ಮಾಡಿರ್ತಕ್ಕಂಥದ್ದು. ಸೊ ನಮಗೆ ಅಂತೂ ಭಾರಿ ಈ ಆ ಮ್ಯಾಟರ್ ಸುಪ್ರೀಂ ಕೋರ್ಟಲ್ಲಿ ಬಂದಾಗ ಕರ್ನಾಟಕ ಸರ್ಕಾರ 100% ಅದನ್ನು ಕಂಟಿನ್ಯೂ ಮಾಡ್ತಾರೆ. ಓಕೆ, ಈಗ 4% ಕಾಮಗಾರಿಗಳಲ್ಲಿ ಗುತ್ತಿಗೆ ಕೊಡೋದಿದೆಯಲ್ಲ ಮುಸ್ಲಿಮರಿಗೆ, ಅದಕ್ಕೆ ಸಂಬಂಧಪಟ್ಟಂತೆ BJP ಅವರು ಹೇಳ್ತಿದ್ದಾರೆ ನಾವು ಕೋರ್ಟ್ಗೆ ಹೋಗ್ತೀವಿ ಅಂತ. ಸೊ ನೀವು ಹೆಂಗೆ ಫೇಸ್ ಮಾಡ್ತೀರಿ? ಕೋರ್ಟಲ್ಲಿ ಹೋಗಲಿ. ನಮ್ಮ ಮನೋಜ್ ಸಿಂಘ್ವಿ, ನಮ್ಮ ಲೀಗಲ್ ಸೆಲ್ ಅಭಿಷೇಕ್ ಮನು ಸಿಂಘ್ವಿ ಮೈಸೂರಲ್ಲಿ ಹೇಳಿದ್ದಾರೆ, ದಿಸ್ ಈಸ್ ಬಿನ್ ಗಿವನ್ ಆನ್ ಎ ಬೇಸಿಸ್ ಆಫ್ ಎ ಕ್ಲಾಸು ಆನ್ ಎ ಡೇಟಾ ಅವೈಲಬಲ್. ಎಲ್ಲ ಸರ್ಕಾರಕ್ಕೆ ಅವಕಾಶಗಳಿದ್ದಾವೆ.
ಸೊ ಅವ್ರು ಕೊಡ್ಲಿಕ್ಕೆ ಐ ಮೀನ್ ರೈಟ್ ಇದೆ. ಸೊ ಅವ್ರಿಗೇನಾದರೂ ಕೋರ್ಟ್ಗೆ ಬಂದು ಅದನ್ನು ಚಾಲೆಂಜ್ ಮಾಡಿದರೆ ನಾವು ತಯಾರಾಗಿರ್ತೀವಿ ಅಂತ ಈಗಾಗಲೇ ಅವ್ರು ಘೋಷಣೆ ಮಾಡಿದ್ದಾರೆ. ನಾವು ಫೈಟ್ ಮಾಡ್ತೀವಿ, ಸರ್ಕಾರ ಫೈಟ್ ಮಾಡ್ತದೆ. ಅಲ್ಲ ಸರ್, ಮತ್ತು ಇನ್ನೊಂದು ಕಾಂಗ್ರೆಸ್ ಸರ್ಕಾರದ ಮೇಲೆ, ಪರ್ಟಿಕ್ಯುಲರ್ಲಿ ಈ ಸಲದ ಸರ್ಕಾರದ ಮೇಲೆ ಏನಿದೆ ಅಂತಂದರೆ, ಈಗ ಮತಾಂತರ ನಿಷೇಧ ಕಾಯ್ದೆ ಹಿಂದೆ ಬಿ ಜೆ ಪಿ ಸರ್ಕಾರ ತಂದಿತ್ತಲ್ಲ, ಅದನ್ನು ವಾಪಸ್ ತಗೋಬೇಕಿತ್ತು. ಇನ್ಫ್ಯಾಕ್ಟ್ ನೀವು ಅದು ಇದರಲ್ಲಿ ನಿಮ್ಮ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಗಳಿದೆ, ಅದು ಮಾಡಿಲ್ಲ. 2 ವರ್ಷ ಆಗ್ತಾ ಬಂತು. ಮತ್ತು ಹಿಂದೆ ಬಿ ಜೆ ಪಿ ಸರ್ಕಾರದಲ್ಲಿ ಏನು ಈ ಕೋಮು ಸಂಘರ್ಷಗಳಾಗ್ತಿದ್ವು ಅಥವಾ ಈ ಫ್ರಿಂಜ್ ಎಲಿಮೆಂಟ್ಗಳು ಆ್ಯಕ್ಟಿವಿಟೀಸ್ ಏನಿತ್ತು ಅವುಗಳದ್ದು ನಿಯಂತ್ರಣ ಆಗಿಲ್ಲ. ಏನು ಮಾಡಿದ್ರಿ ಜನಕ್ಕೆ? ಹೌದಪ್ಪ ಇದು ಕಾಂಗ್ರೆಸ್ ಸರ್ಕಾರ ಅಂತ ಅನ್ನಿಸ್ಬೇಕಲ್ವ? ಅಂಥದ್ದು ಏನು ಮಾಡಿದ್ರಿ? ಒಂದು ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಂದ ಮೇಲೆ ಒಂದು 4-5 ಇಶ್ಯೂಸ್ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ಒಂದು ಕೌನ್ಸಿಲಾಟರ್ ಬಿಲ್ಲು, ಆಮೇಲೆ ಹಿಜಾಬು, ರಿಸರ್ವೇಷನ್ನು, ಕನ್ವರ್ಷನ್ನು, ಈ 4 ಇಶ್ಯೂಸ್ ಏನಿದೆ ಅದರ ಬಗ್ಗೆ ಚರ್ಚೆ ಆಗಿದೆ. ಅದು ಎಲ್ಲ ಒಂದೊಂದು ಹಂತದಲ್ಲಿ ಸಬ್ಜುಡೈಸ್ಡ್ ಆಗಿದೆ, ನಮ್ಮದು ಕೋರ್ಟಲ್ಲಿದೆ. ಒಂದು ಹಿಜಾಬ್ದು ಮ್ಯಾಟ್ರು ಕೋರ್ಟಲ್ಲಿದೆ. ಕೌನ್ಸಿಲಾಟರ್ ಬಿಲ್ಲು ಅದ್ರ ಬಗ್ಗೆನೂ ಚರ್ಚೆ ನಡೀತಾ ಇದೆ. ಸೊ ಇದಕ್ಕೆಲ್ಲ ತಗೊಳ್ಬೇಕಾದ್ರೆ ಒಂದು ನಮಗೆ ಕೌನ್ಸಿಲಲ್ಲಿ ಮೆಜಾರಿಟಿ ಇರಲಿಲ್ಲ. ನಾವು ಅಸೆಂಬ್ಲಿ ಬಿಲ್ಲಲ್ಲಿ ಪಾಸ್ ಆದ್ರೂ ಕೌನ್ಸಿಲಲ್ಲಿ ಕೌ ಬಿಲ್ ಏನಾಯಿತು ಸೋಲಿಸಿದ್ರು. ಸೊ ಹಾಗಾಗಿ ನಮಗೆ ಮೆಜಾರಿಟಿ ಇಲ್ಲದೆ ಇರೋದ್ರಿಂದ ನಾವು ಕಾಂಗ್ರೆಸ್ ಪಕ್ಷದ ವರಿಷ್ಠರ ಜೊತೆಗೆ ಮಾತಾಡಿದಾಗ ಕೌನ್ಸಿಲಲ್ಲಿ ಮೆಜಾರಿಟಿ ಬರಲಿ, ಆವಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ. ಈಗ ನೋಡಿ, ಜಾತಿ ಜನಗಣತಿ ವಿಷಯ ಅದು ವರದಿ ಜಾರಿ ಆದರೆ ಆಬ್ವಿಯಸ್ಲಿ ಅಲ್ಪಸಂಖ್ಯಾತರು ಈಗ ಎಷ್ಟಿದ್ದಾರೆ? ಈಗ 2011 ಸೆನ್ಸಸ್ ಪ್ರಕಾರ ಮುಸ್ಲಿಮರು 12.92%, ಆಯಿತಾ? ಓವರಾಲು ಅರೌಂಡ್ 16% ಆಗುತ್ತೆ. ಈಗ ಅದು ಜಾಸ್ತಿ ಆಗ್ಬೋದು. ಬರೇ ಮುಸ್ಲಿಮರೇ 14% ಆಗ್ಬೋದು. ಒಂದು ಅದರ ನಿಖರವಾದಂಥ ಮಾಹಿತಿ ಗೊತ್ತಾಗುತ್ತೆ. ಆಮೇಲೆ ನೀವು ಕೇಳ್ದಂಗೆ ಟೋಟಲ್ ಬಜೆಟ್ ಎಷ್ಟು, ನಮ್ಗೆ ಕೊಡ್ತಿರೋದು ಎಷ್ಟು, ಅಲಾಟ್ಮೆಂಟ್ ಎಷ್ಟು ಅನ್ನೋದನ್ನು ಕಂಪೇರ್ ಮಾಡ್ಬೋದು. ಯಾಕೆ ಇಷ್ಟು ಕಡಿಮೆ ಸಿಗ್ತಿದೆ ಅಂತ ಕೇಳ್ಬೋದು. ಸರ್ಕಾರಕ್ಕೆ ನೋಡಿಯಪ್ಪ ನಾವು ಇಷ್ಟಿದ್ದೀವಿ, ಇನ್ನೂ ಕೊಡಿ ಅಂತ ಕೇಳ್ಬೋದು. ಅಂದರೆ ಜಾತಿ ಜನಗಣತಿ ವರದಿ ಆದರೆ ಬೇರೆ ಸಮುದಾಯಗಳಿಗೆ ಏನೇನು ಲಾಭ ಆಗುತ್ತೋ ಅದು ಅಲ್ಪಸಂಖ್ಯಾತರಿಗೂ ಆಗುತ್ತೆ, ಮುಸ್ಲಿಮರಿಗೂ ಆಗುತ್ತೆ. ಆದರೆ ನೀವು ಸೇರಿದಂತೆ ಇಲ್ಲಿವರೆಗೆ ಜಾತಿ ಜನಗಣತಿ ವರದಿ ಜಾರಿ ಆಗಬೇಕು ಅಂತ ಯಾರೊಬ್ಬರು ಕೂಡ ಮಾತಾಡ್ತಿಲ್ಲ. ಅಲ್ಲ, ಇದು ಈಗಾಗಲೇ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದ್ದಾರೆ. 1 ವರ್ಷ ಆಯಿತು ಸಬ್ಮಿಟ್ ಮಾಡಿದ್ದಾರೆ. ಕ್ಯಾಬಿನೆಟ್ಟಲ್ಲಿ ಫಸ್ಟು ಡಿಸ್ಕಸ್ ಆಗಬೇಕು. ಅದಾದಮೇಲೆ ಕ್ಯಾಬಿನೆಟ್ ತೀರ್ಮಾನ ಮಾಡ್ತಿದೆ. ನಮಗಂತೂ ಇದು ಪ್ರಾರಂಭ ಮಾಡಿದ್ದೇ ಸಿದ್ದರಾಮಯ್ಯನವರು, ಅವ್ರ ಸರ್ಕಾರ. ಹೌದು. ಈಗ ಮತ್ತೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿದ್ದಾರೆ. ಯಾವುದೇ ಕಾರಣಕ್ಕೂ ಅದನ್ನು ಹಿಂದೆ ಹೋಗೋ ಪ್ರಶ್ನೆನೇ ಇಲ್ಲ. ಇಡೀ ಅವ್ರ ಮೇಲೂ ಸಾಕಷ್ಟು ಒತ್ತಡ ಇದೆ. ಎಲ್ಲ ಬ್ಯಾಕ್ವರ್ಡ್ ಕ್ಲಾಸಸ್ಸು, ಮೈನಾರಿಟೀಸು, ಹರಿಜನರು, ಐ ಮೀನ್ ಎಲ್ಲ ಸೇರಿ ನಾವು ಅವ್ರ ಮೇಲೆ ಒತ್ತಡ ಹಾಕ್ತಾಯಿದ್ದೀವಿ. ಅದನ್ನು ನೀವು ಕ್ಯಾಬಿನೆಟ್ಟಲ್ಲಿ ಇಟ್ಟು ತೀರ್ಮಾನ ಮಾಡಬೇಕು ಅಂತೇಳಿ, ಅದು ಕೂಡಲೇ ಆಗ್ಬೋದು ಅಂತ ಹೇಳ್ಬಿಟ್ಟು ನಂಬಿದ್ದೇವೆ ನಾವು. ಆ್ಯಕ್ಚುಲಿ ನೀವೆಲ್ಲ ಇನ್ನೂ ಜಾಸ್ತಿ ಒತ್ತಡ ಹಾಕಬೇಕು. ನೀವು ಒತ್ತಡ ಹಾಕಿದ್ರೆ ಸಿದ್ದರಾಮಯ್ಯಗೆ ಅವ್ರಿಗೆ ಪ್ರೆಷರ್ ಆಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಪ್ರಕಾರ ಅವ್ರಿಗೆ ಅದು ಸಪೋರ್ಟಿವ್ ಆಗಿರುತ್ತೆ. ಓಕೆ, ಅಂದರೆ ಈಗ ಯಾರು ಜಾತಿ ಜನಗಣತಿ ವರದಿ ವಿರೋಧ, ನಮ್ಮ ಕಾಂಗ್ರೆಸ್ ಪಕ್ಷದ ರಾಹುಲ್ ಗಾಂಧಿ ಅವರೇ ಆ ತೀರ್ಮಾನಕ್ಕೆ ಬಂದಿದ್ದಾರೆ. ಸರ್, ಬರೇ ರಾಹುಲ್ ಗಾಂಧಿ ಹೇಳಿರೋದಷ್ಟೇ ಅಲ್ಲ, ಇಲ್ಲಿನ ನಿಮ್ಮ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿದೆ, ನಿಮ್ಮ AICC ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿದೆ. ಸೊ ಹಂಗಾಗಿ ನಾನು ಏನು ಹೇಳ್ಕೊಟ್ಟಿದ್ದೆ ಅಂದರೆ, ನೀವು ಸಿದ್ದರಾಮಯ್ಯ ಅವ್ರಿಗೆ ಪ್ರೆಷರ್ ಹಾಕಿದ್ರೆ ಪ್ರೆಷರ್ ಅಲ್ಲ, ಆ್ಯಕ್ಚುಲಿ ಅವ್ರಿಗೆ ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಏನಂತಂದರೆ ನಿಮ್ಮ ಪಕ್ಷದಲ್ಲಿ ಯಾರು ವಿರೋಧ ಮಾಡ್ತಿದ್ದಾರೆ, ನೋಡಿಯಪ್ಪ ಇವರೆಲ್ಲ ಪ್ರೆಷರ್ ಆಗ್ತಿದ್ದಾರೆ ಅಂತ ತೋರಿಸಿ ಅದನ್ನು ವರದಿ ಜಾರಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಬಟ್ ನೀವು ಯಾರು ಮಾಡ್ತಿಲ್ಲಲ್ಲ. ಅಲ್ಲ, ಈಗ ಆಲ್ರೆಡಿ ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಮೋಸ್ಟ್ಲಿ ಈ ಒಂದು ಹಂತಕ್ಕೆ ಬರ್ತದೆ ಅದು. ಆಮೇಲೆ ನಮ್ಮ ಮುಖ್ಯಮಂತ್ರಿನೂ ಸಹ ಅದ್ರ ಬಗ್ಗೆ ನಮ್ಮ ಸಾಕಷ್ಟು ಡೆಲಿಗೇಷನ್ಸ್ ಎಲ್ಲ ಬಂದು ಅವ್ರನ್ನ ಭೇಟಿ ಮಾಡಿದ್ದಾರೆ. ಅವರು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ಸ್ ಆಗಿರ್ಬೋದು, ಸಾಕಷ್ಟು ಜನ ಈ ಶೋಷಿತ ವರ್ಗಗಳು ಒಕ್ಕೂಟದವರು ಬಂದು ಸಹ ಭೇಟಿ ಮಾಡಿದ್ದಾರೆ. ಕೆಲವು ಪಬ್ಲಿಕ್ ಅಜಿಟೇಷನ್ಸ್ ಆಗಿದೆ, ಪತ್ರಿಕೆಗಳಲ್ಲಿ ಸಾಕಷ್ಟು ಅದ್ರ ಬಗ್ಗೆ ವರದಿಗಳಾಗಿದ್ದಾವೆ. ಸೊ ಅದನ್ನು ಕೂಡಲೇ ನನ್ನ ಅದ್ರ ಬಗ್ಗೆ ಒಂದು ತೀರ್ಮಾನ ಆಗ್ತದೆ. ನೋಡಿ, ಸಿದ್ದರಾಮಯ್ಯ ಅವರಂಥವರು ಮುಖ್ಯಮಂತ್ರಿ ಆಗಿದ್ದಾಗಲೇ ನೀವೇನಾದರೂ ನಿಮ್ಮ ಸಮುದಾಯಕ್ಕೆ ಸಹಾಯ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗದಿದ್ರೆ
ಬೇರೆ ಯಾವಾಗ ಆಗುತ್ತೆ ನನಗಂತೂ ಅನುಮಾನ. ಈಗ ವರ್ಷದಿಂದ ವರ್ಷಕ್ಕೆ ಮುಸ್ಲಿಂ ರೆಪ್ರೆಸೆಂಟೇಷನ್ ನೋಡಿ, ಅಪ್ಪರ್ ಹೌಸಲ್ಲಿ ನೋಡಿ, ಲೋವರ್ ಹೌಸಲ್ಲಿ ನೋಡಿ, ರಾಜ್ಯಸಭೆಯಲ್ಲಿ ನೋಡಿ, ಲೋಕಸಭೆಯಲ್ಲಿ ನೋಡಿ, ಅಥವಾ ಬೇರೆ ಬೋರ್ಡ್ ಆ್ಯಂಡ್ ಕಾರ್ಪೊರೇಷನ್ಸ್ ವಿಷಯದಲ್ಲಿ ನೋಡಿ, ನಾಮಿನೇಷನ್ಗಳ ವಿಷಯದಲ್ಲಿ ನೋಡಿ, ಎಲ್ಲ ಕಡೆ ಕಡಿಮೆ ಆಗ್ತಾ ಬರ್ತಿದೆ. ಸೊ ವಾಟ್ ಈಸ್ ದ ಸೊಲ್ಯೂಷನ್? ನೋಡಿ, ನಾವು ಈಗ ನಮ್ಮಲ್ಲಿರ್ತಕ್ಕಂಥದ್ದು, ಈಗ ಲಾಸ್ಟ್ ಇಯರ್ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದ ಸರ್ಕಾರ, ಈಗ ಈ ಸರ್ಕಾರ, ಅದನ್ನು ನಾವು ನೋಡಿದರೆ ಈಗ ಕೆಲವು ನಾವು ಕಾರ್ಪೊರೇಷನ್ಸು ನಾಮಿನೇಷನ್ಸ್ ಎಲ್ಲ ನೋಡಿದಾಗ ಸ್ವಲ್ಪ ಹೆಚ್ಚಾಗಿ ಆಗಿದೆ. ಈಗ ಸುಮಾರು ಒಂದು 11 ಜನ ಚೇರ್ಮನ್ಗಳಾಗಿದ್ದಾರೆ ಕಾರ್ಪೊರೇಷನ್ಸ್ದು. ಆಮೇಲೆ ಈ ಡೆವಲಪ್ಮೆಂಟ್ ಅಥಾರಿಟೀಸು ಅಲ್ಲೂ ಸಹ ಒಂದು 7-8 ಜನ ಆಗಿದ್ದಾರೆ. ಇದು ಮೊದಲು ಇರಲಿಲ್ಲ, ಅಷ್ಟು ಈ ಒಂದು ಹಂತಕ್ಕೆ ಬಂದಿರಲಿಲ್ಲ. ಸೊ ಇನ್ನೂ ಹೆಚ್ಚಾಗಿ ಮಾಡಬೇಕು ಅಂತ ಹೇಳಿಬಿಟ್ಟು ನಾವು ಅದ್ರ ಬಗ್ಗೆ ಚರ್ಚೆನೂ ಮಾಡ್ತಾಯಿದ್ವಿ. ನಂಬಿಕೆನೂ ಇದೆ, ನಮಗೆ ಮೇನ್ ಸ್ಟ್ರೀಮಲ್ಲಿ ತರಬೇಕು ಅಂತ ಹೇಳಿದರೆ ರಾಜಕೀಯವಾಗಿಯೂ ಸಹ ನಮಗೆ ಅಧಿಕಾರವನ್ನು ಕೊಡಬೇಕು. ಅದ್ರ ಬಗ್ಗೆ ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಜೊತೆಗೆ ಚರ್ಚೆ ಆಗಿದೆ. ಅವರು ಸಮರ್ಥರಾಗಿದ್ದಾರೆ. ಅವ್ರ ಬಗ್ಗೆ ಭಾರಿ ದೊಡ್ಡ ಒಂದು ನಂಬಿಕೆ ಇದೆ. ನಮ್ಮ ಜೊತೆಗೆ ಅವರು ಸಮಾನತೆ ಬಗ್ಗೆ ಮಾತಾಡ್ತಾರೆ. ನಿಮ್ಮ ಸಮುದಾಯದವರು ಮುಸ್ಲಿಂ ಇವರು ಸಿದ್ದರಾಮಯ್ಯ ಅವರನ್ನು ನಂಬ್ತಾರೆ. ಅವ್ರಿಗೆ ಅನುಮಾನ ಇರೋದು ಮುಸ್ಲಿಂ ಸಮುದಾಯದ ನಾಯಕರ ಮೇಲೆ, ಇವರು ಒಗ್ಗಟ್ಟಾಗಿಲ್ಲ, ಇವರು ಕೇಳ್ತಾ ಇಲ್ಲ, ಇವ್ರು ಫೈಟ್ ಮಾಡ್ತಾ ಇಲ್ಲ ಅಂತ. ಇಲ್ಲ, ಈಗ ನಾವೆಲ್ಲ ಹೋಗ್ತಾ ಇದ್ದೀವಿ, ಮಾತಾಡ್ತಾ ಇದ್ದೀವಿ, ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಓಕೆ, ಈಗ ನೋಡಿ, ವಕ್ಫ್ ವಿಷಯಕ್ಕೆ ಸಂಬಂಧಪಟ್ಟಂಗೆ ನೀವು ಹೇಳಿದಿರಿ, ಬೇರೆ ಪಕ್ಷದವರು ಹೇಳ್ತಿದ್ದಾರೆ. ಏನಂತಂದರೆ ವಕ್ಫ್ ಪ್ರಾಪರ್ಟಿಗಳನ್ನ ಬೇರೆಯವರು ಒತ್ತುವರಿ ಮಾಡ್ಕೊಂಬಿಟ್ಟಿದ್ದಾರೆ, ಅಕ್ರಮವಾಗಿ ವಶಪಡಿಸ್ಕೊಂಬಿಟ್ಟಿದ್ದಾರೆ ಹಿಂಗಂತ. ಸೊ ವಕ್ಫ್ ಪ್ರಾಪರ್ಟಿನ ಸೇವ್ ಮಾಡೋದು ಸರ್ಕಾರದ ಕರ್ತವ್ಯ ಅಂತ ಹೌದು, ಸರ್ಕಾರದ ಮೇಲೆ ಅಂಥ ಒತ್ತಡ ಇರಬೇಕಾಗಿರೋದು ನಿಮ್ಮ ಕರ್ತವ್ಯವೂ ಹೌದು. ಎಲ್ಲಾಗ್ತಿದೆ ಅದು? ಅಲ್ಲ, ಅದ್ರ ವಕ್ಫ್ ಪ್ರಾಪರ್ಟೀಸು ಈಗ ಆಗಲೇ ಕೆಲವು ಆ್ಯಕ್ಟು, ಏನು ಹೊಸದಾಗಿ ಆ್ಯಕ್ಟ್ ಬಂದಿದೆಯಲ್ಲ, ವಕ್ಫ್ ಬೋರ್ಡ್ ಆ್ಯಕ್ಟು, ಅದರಲ್ಲಿ ಟ್ರಿಬ್ಯುನಲ್ಸ್ ಮಾಡಿದ್ದೀವಿ. 4 ಟ್ರಿಬ್ಯುನಲ್ಸ್ ಕ್ರಿಯೇಟ್ ಆಗಿದೆ. ಟ್ರಿಬ್ಯುನಲ್ಸಲ್ಲಿ ಕೋರ್ಟ್ ಪವರ್ ಕೊಟ್ಟಿದ್ದಾರೆ ಟ್ರಿಬ್ಯುನಲ್ಸ್ಗೆ. ಹಾಗಾಗಿ ಎಲ್ಲೆಲ್ಲಿ ಒತ್ತುವರಿ ಆಗಿದೆ ಅದನ್ನೆಲ್ಲ ಟ್ರಿಬ್ಯುನಲ್ಸ್ಗೆ ರೆಫರ್ ಮಾಡಿದ್ದೀವಿ. ಕೆಲವು ಕಡೆ ಎಲ್ಲ ಒತ್ತುವರಿ ತೊರ್ಕೊಳಿಸ್ಲಿಕ್ಕೆ ಸರ್ಕಾರದಿಂದನೂ ಆದಷ್ಟು ಆ್ಯಕ್ಷನ್ ಆಗಿದೆ. ಇನ್ನು ಇರ್ತಕ್ಕಂಥ ಪ್ರಾಪರ್ಟೀಸು ಅದನ್ನು ಪ್ರೊಟೆಕ್ಟ್ ಮಾಡೋದಕ್ಕಾಗಿ ಈಗ ಸರ್ಕಾರವೂ ಸಹ ಒಂದು ಸುಮಾರು 100 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಅದು ನಾವು ಗಿಂಪೌಂಡ್ ಹಾಕ್ಕೊಂಡು ಒಂದು ಪ್ರೊಟೆಕ್ಟ್ ಮಾಡೋಣ ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಈಗ ನೋಡಿ, ಸೆಂಟ್ರಲ್ ಗೌರ್ಮೆಂಟಲ್ಲಿ ಅವರು ಕೂಡ ಒಂದು ವಕ್ಫ್ದು ತಿದ್ದುಪಡಿ ಮಸೂದೆ ಇದಕ್ಕೆ ತರ್ತಿದ್ದಾರೆ, ಮೂವ್ ಮಾಡ್ತಿದ್ದಾರೆ. ಅಲ್ಲಿ ಪಾಸ್ ಆದರೆ ಅದು ಮತ್ತು ನಿಮ್ಗೆ ಬೇರೆ ಇನ್ನೇನೋ ಸಮಸ್ಯೆಗಳನ್ನ ಸೃಷ್ಟಿಸ್ಬೋದು. ಸೊ ಅಂಥ ಸಂದರ್ಭದಲ್ಲಿ ನೀವು ಇಲ್ಲಿ ಫೈಟೂ ಮಾಡ್ತಿಲ್ಲ, ಪ್ರಾಪರ್ಟಿ ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನವೂ ಮಾಡ್ತಿಲ್ಲ, ಅಲ್ಲೇ ಕೇಂದ್ರ ಸರ್ಕಾರ ಹೊಸ ಕಾಯ್ದೆ ತರ್ತಿದೆ. ಸೊ ಈ ಸಿಚುವೇಶನ್ನ ನೀವು ಹೆಂಗೆ ಹ್ಯಾಂಡಲ್ ಮಾಡ್ತೀರಿ? ಒಂದಂತೂ ವಕ್ಫ್ ಬೋರ್ಡ್ ಬಂದು ಇಟ್ ಈಸ್ ಎ ಸ್ಟೇಟ್ ಕಾಂಕ್ರೆಂಟ್ ಲಿಸ್ಟಲ್ಲಿ ಬರೋದ್ರಿಂದ ಇದು ವಕ್ಫ್ ಬೋರ್ಡ್ ಆ್ಯಕ್ಟ್ ಸ್ಟೇಟ್ ಆ್ಯಕ್ಟೇ ಇದೆ. ಸೊ ನಾವು ಇವತ್ತಿನ ದಿವಸ ವಕ್ಫ್ ಬೋರ್ಡ್ ನಡೀತಾ ಇರ್ತಕ್ಕಂಥದ್ದು ಕೇಂದ್ರದ್ದು ಆ್ಯಕ್ಟ್ ಇದೆ, ಸ್ಟೇಟ್ದು ಆ್ಯಕ್ಟ್ ಇದೆ, ವಕ್ಫ್ ಆ್ಯಕ್ಟ್ ಇದೆ. ಸೊ ಅಕಾರ್ಡಿಂಗ್ ಟು ವಕ್ಫ್ ಆ್ಯಕ್ಟ್ ಈಗ ನಾವು ನಡ್ಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಸೊ ನಾವು ಇನ್ನೂ JPC ರಿಪೋರ್ಟ್ ಕೊಟ್ಟಿದ ಮೇಲೂ ನಾವು ಸಾಕಷ್ಟು ಇಡೀ ರಾಷ್ಟ್ರದಲ್ಲಿ ಇವತ್ತಿನ ದಿವಸ ನೆನ್ನೆನೂ ಜಂತರ್ ಮಂತರಲ್ಲಿ ದೊಡ್ಡ ಒಂದು ಪ್ರೊಟೆಸ್ಟ್ ಆಗಿದೆ. ವಿರೋಧ ಮಾಡಿದರೆ ವಿರೋಧದ ನಡುವೆ ಕೂಡ ಮಸೂದೆ ಇದು ಪಾರ್ಲಿಮೆಂಟಿಗೆ ಬರ್ತಿದೆ, ಪಾಸ್ ಆಗಬಹುದು ಅಂತ ಅನ್ನೋ ಪರಿಸ್ಥಿತಿ ಇದೆ. ಅದಕ್ಕೆ ಕೇಳ್ತಿದ್ದೀನಿ. ಇದ್ದೇ, ಬಟ್ ನಮಗೂ ಅನುಮಾನ ಇದೆ, ಅಷ್ಟು ಇಡೀ ದೇಶದಲ್ಲಿ ಅದ್ರ ಬಗ್ಗೆ ಪ್ರೊಟೆಸ್ಟ್ ಆಗಿದೆ. ಅಷ್ಟು ಸುಲಭವಾಗಿ ಮಾಡಲಿಕ್ಕೆ ಹೋಗ್ತಾರ ಅಂತಲೂ ನನಗೂ ಇಡೀ ದೇಶದಲ್ಲಿರ್ತಕ್ಕಂಥ ಅಪೋಸಿಷನ್ ಪಾರ್ಟೀಸು ಸಹ ಅವರೆಲ್ಲ ವಿರೋಧ ಮಾಡಿದ್ದಾರೆ. TMC ಆಗ್ಬೋದು, ನಿಮ್ಮ ಅಖಿಲೇಶ್ ಯಾದವ್ದು ಪಾರ್ಟಿ ಆಗಿರ್ಬೋದು, SP ಆಗಿರ್ಬೋದು, ನಮ್ಮ ಶರದ್ ಪವಾರ್ ಆಗಿರ್ಬೋದು, RJD ಆಗಿರ್ಬೋದು, ಎಲ್ಲರೂ CPM, DMK ಎಲ್ಲ ವಿರೋಧ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆಯೂ ಸಹ ಚರ್ಚೆ ಆಗ್ತದೆ. ಆಮೇಲೆ ನನಗೆ ಅಂತೂ ಭರವಸೆ ಇದೆ, ಅಷ್ಟು ಪ್ರೊಟೆಸ್ಟ್ ಇದ್ದರೂ ಸಹ ಅದನ್ನು ಬಿಲ್ ತರ್ತಾರೆ ಅಂತೇಳಿ, ಅದನ್ನು ಬಿಲ್ ಪಾಸ್ ಆಗಲ್ಲ ಅಂತ ಹೇಳ್ಬಿಟ್ಟು ನಮ್ಮ ನಂಬಿಕೆ ಇದೆ. ಆ ರೀತಿ ಆದರೆ ಮತ್ತೆ ನಾವು ಸ್ಟೇಟ್ ಗೌರ್ಮೆಂಟಲ್ಲಿ ನಾವು ಅದ್ರ ಬಗ್ಗೆ ಕೂತ್ಕೊಂಡು ಚರ್ಚೆ ಮಾಡಿ ವಿ ಹ್ಯಾವ್ ಟು ಕಮ್ ಔಟ್ ವಿತ್ ಸಮ್ ಸೊಲ್ಯೂಷನ್.
ಓಕೆ, ಕಡೆಯದಾಗಿ ನೋಡಿ, ಈಗ ಒಂದು ಕಡೆ ಈಗ ನಾನು 4% ರಿಸರ್ವೇಷನ್ ವಿಷಯಕ್ಕೆ ಬರ್ತೀನಿ. ಆ 4% ವಿಷಯಕ್ಕೆ ಸಂಬಂಧಪಟ್ಟಂಗೆ BJP ಅವರು ಕೋರ್ಟ್ಗೆ ಹೋಗ್ತೀವಿ ಅಂತಾರೆ. ಇನ್ನೊಂದು ಕಡೆ ಇನ್ನೊಂದು ಅನುಮಾನ ಏನಂತಂದರೆ, ನೀವು ಆ್ಯಕ್ಚುಲಿ ಫೈಟ್ ಮಾಡಬೇಕಾಗಿದ್ದು ಆ 2B ರೀಇನ್ಸ್ಟಾಲೇಷನ್ಗೆ. ಅದಕ್ಕೆ ಫೈಟ್ ಮಾಡಿದೆ ಬರೀ 4% ರಿಸರ್ವೇಷನ್ ಕಾಮಗಾರಿಗಳು ಕೊಟ್ಟು ಅಲ್ಲ ಅದೊಂದು ಒಂದು ಟಿಪ್ಪು ಜಯಂತಿ ಮಾಡಿದಂಗೆ ಅದು ಒಂಥರ ತಿಪ್ಪೆ ಸಾರಿಸ್ದಂಗೆ ಮಾಡಿಬಿಡ್ತೀರಾ ಏನು ಅಂತ ಅನುಮಾನ ಇದೆ. 2B ಬಗ್ಗೆ ನಿಮಗೆ ಅನುಮಾನನೇ ಬೇಡಿ. 2B ಇಸ್ ಆಲ್ರೆಡಿ ಎಫೆಕ್ಟಿವ್ ಆಗಿ ಆ್ಯಕ್ಟಿವ್ ಆಗಿದೆ. ಸುಪ್ರೀಂ ಕೋರ್ಟಲ್ಲಿ ಬೊಮ್ಮಾಯಿ ಗೌರ್ಮೆಂಟ್ನವರೇ ಅಫಿಡವಿಟ್ ಫೈಲ್ ಮಾಡಿದ್ದಾರೆ. ಹೌದು, ಅದಕ್ಕೊಂದು ಮುದ್ರೆ ಬೀಳಬೇಕು. ಅದು ಈಗ ಆಲ್ರೆಡಿ ಚಾಲನೆಯಲ್ಲಿದೆ. ಈಗ ನಾವು ಆ ಮ್ಯಾಟರ್ ಬಂದಾಗ ನಮ್ಮ ಸ್ಟೇಟ್ ಗೌರ್ಮೆಂಟ್ನಿಂದ ಅಫಿಡವಿಟ್ ಹೋಗಬೇಕು. ಆ 2B ಕಾಂಗ್ರೆಸ್ ಗೌರ್ಮೆಂಟ್ನವರೇ ತಂದಿದ್ದು. ಅದನ್ನು ನಾವು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸ್ಟೇಟ್ ಗೌರ್ಮೆಂಟ್ ಹೇಳಬೇಕು. ಬಟ್ ಆ ಮ್ಯಾಟರ್ ಕೋರ್ಟಲ್ಲಿ ಬರಬೇಕು. ಬಂದಾಗ ಸ್ಟೇಟ್ ಗೌರ್ಮೆಂಟ್ ಅಫಿಡವಿಟ್ ಫೈಲ್ ಮಾಡ್ತಾರೆ, ಆವಾಗ ಮುದ್ರೆ ಬೀಳ್ತದೆ. ಸೊ ಅದರಿಂದ ನಮ್ಮ ಸಮುದಾಯಕ್ಕೆ ಯಾವುದೇ ರೀತಿ ಹಾನಿಯಾಗಿಲ್ಲ. ಏನು ರಿಸರ್ವೇಷನ್ ಸಿಗಬೇಕೋ ಅದು ಸಿಗ್ತಾನೇ ಇದೆ. ಅದು ಎಜುಕೇಷನಲ್ಲಿ ಆಗಿರ್ಬೋದು, ಎಂಪ್ಲಾಯ್ಮೆಂಟಲ್ಲಿ ಆಗಿರ್ಬೋದು, ಒಂದೂ ಮಿಸ್ ಆಗಿಲ್ಲ. ಅದು BJPನವರು ಅದನ್ನು ತೆಗೆದಾಕಿ 2% ಒಕ್ಕಲಿಗರಿಗೆ ಕೊಡ್ತೀವಿ, 2% ಲಿಂಗಾಯತ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದರೂ ಸಹ ಅದು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅವಕಾಶ ಆಗಿಲ್ಲ. ಕಾರಣ ಅದು ಸ್ಟೇ ಆಯಿತು. ಓಕೆ, ಈಗ ಈ ಹಲಾಲ್ ಬಜೆಟ್ ಅಂತೆಲ್ಲ ಹೇಳ್ತೀರಲ್ಲ, ಅದಕ್ಕೇನು ನಿಮ್ಮ ಕೌಂಟರ್ ಪ್ರತಿಕ್ರಿಯೆ? ಅವ್ರದ್ದು ಅದರಲ್ಲಿ ಒಂದು ಕಡೆ ನೀವು ಹೇಳ್ತೀರಾ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಅಂತೇಳಿ. ಒಂದು ಕಡೆ ಮುಸಲ್ಮಾನರ ಹೆಸರು ಬಂದಾಗ ಇಮಿಡಿಯೇಟಾಗಿ ಅದನ್ನು ರಿಯಾಕ್ಟ್ ಮಾಡ್ತೀರಾ. ಸೊ ಒಂದು ನೀವು ತೀರ್ಮಾನಕ್ಕೆ ಬರಬೇಕು. ನಾವು ಮುಸಲ್ಮಾನರು ಆಗಿರ್ಬೋದು, ಈ ರಾಷ್ಟ್ರದ ಒಂದು ಸಿಟಿಸನ್ಸಾ ಇಲ್ವಾ ಅಂತ ತೀರ್ಮಾನಕ್ಕೆ ಬರ್ರಿ. ಇಲ್ಲಾಂದರೆ ಡಿಕ್ಲೇರ್ ಮಾಡಿರಿ ದೇ ಆರ್ ನಾಟ್ ಸಿಟಿಸನ್ಸ್ ಆಫ್ ದಿಸ್ ಕಂಟ್ರಿ ಅಂತೇಳಿ. ಸುಮ್ಮನೆ ನಮ್ಮ ಬಗ್ಗೆ ದಿವಸ ಇಟ್ಕೊಂಡು ಈ ರೀತಿ ಎವ್ರಿ ಡೇ ಅವ್ರು ತೀರ್ಮಾನ ಮಾಡಿಬಿಟ್ರೆ ನೀವು ಒಪ್ಕೊಂಡ್ಬಿಡ್ತೀರಾ? ಅರೆ ನಾವು ಒಪ್ಕೊಳ್ಳೋದಕ್ಕೆ ಯಾಕೆ? ನಿಮ್ಮ ಇಡೀ ದೇಶದಲ್ಲಿ ಈ ನೀವು ಇಂಡಿಯಾ ಗೇಟ್ ನೋಡಿರ್ಬೋದು, ಅಲ್ಲಿ ಹೋಗಿ ನೋಡಿ 36,000 ಜನದ ಹೆಸರುಗಳಿದ್ದಾವೆ. ಹೌದು, 36,000 ಜನದ ಹೆಸರುಗಳಿದ್ದಾವೆ. ಅದು ಬಲಿದಾನ ಕೊಟ್ಟಿರ್ತಕ್ಕಂಥದ್ದು. ಈ ದೇಶ ನಮ್ಮದು. ಈ ದೇಶದಲ್ಲಿ ನಾವು ಇರೋರು, ಈ ದೇಶಕ್ಕಾಗಿ ನಾವು ಬಲಿದಾನ ಕೊಟ್ಟಿದ್ದೀವಿ, ಈ ದೇಶಕ್ಕೆ ನಾವು ಹೋರಾಟ ಮಾಡಿದ್ದೀವಿ, ಈ ದೇಶದಲ್ಲಿ ನಾವು ಇರ್ತೀವಿ, ಇಲ್ಲೇ ಸಾಯ್ತೀವಿ. ಸೊ ಯಾವುದೇ ರೀತಿ ಅನುಮಾನ ಬೇಡ. ಅದರ ಬಗ್ಗೆ ನಾವು ಅಷ್ಟು ಸುಲಭವಾಗಿ ನೀವು ನಮ್ಮನ್ನು ಎಷ್ಟೇ ಇದು ಮಾಡಿದ್ರೂ ನಿಮಗೆ ಓನ್ಲಿ ರಾಜಕೀಯವಾಗಿ ನೀವು ನಮ್ಮನ್ನು ದಬ್ಬಿತಿದ್ದೀರಾ. ನೀವು ಎಷ್ಟೇ ದಬ್ತೀರಾ ಅಷ್ಟೇ ನಾವು ಮುಂದೆ ಬರ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಇದಿಷ್ಟು ನಸೀರ್ ಅಹಮದ್ ಅವರು ಮಾತುಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ವಾರ್ತಾಭಾರತಿಯ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಚಾನಲ್ ಇವೆಲ್ಲವನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ. ನಮಸ್ಕಾರ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.